ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ನಿಮ್ಮ ಫೋನಲ್ಲಿ ಜಿಮೇಲ್ ಅಕೌಂಟ್ನ ಲಾಗಿನ್ ಮಾಡ್ಕೊಂಡಿರ್ತೀರಾ. ಸೊ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ತುಂಬ ಜನ ಹ್ಯಾಕ್ ಮಾಡಿ ನಿಮ್ಮ ಒಂದು ಜಿಮೇಲಲ್ಲಿ ನೀವೇನೇನು ಮಾಡ್ತಾಯಿದ್ದೀರಿ ಅನ್ನೋದನ್ನ ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಓಕೆ, ಸೊ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇರೋಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಅದಕ್ಕೆ ನೀವು ನಿಮ್ಮ ಒಂದು ಫೋನನ್ನು ಓಪನ್ ಮಾಡ್ಕೊಳ್ಳಿ. ಫೋನನ್ನು ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಆ್ಯಪ್ ಇದ್ದೇ ಇರುತ್ತೆ, ಆಯಿತಾ. ಸೊ ಇವಾಗ ನಾನು ಇಲ್ಲಿ ಜಿಮೇಲ್ ಆ್ಯಪ್ ಇದೆ, ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ನಿಮ್ಮ ಒಂದು ಮೇಲಲ್ಲಿ ಏನೇನು ಮೆಸೇಜ್ ಬಂದಿದೆ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆಯಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ. ಸೊ ಅದರಲ್ಲಿ ಕ್ಲಿಕ್ನ ಮಾಡಬೇಕು. ನಾನಲ್ಲಿ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ, ಆಯಿತಾ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ. ಸೊ ಈ ಒಂದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಲ್ಲಿ ತುಂಬ ಏನೇನೋ ಆಪ್ಷನ್ಸ್ಗಳು ಬರುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ. ಅಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ, ಓಮೋ, ಪರ್ಸ್ನಲ್ ಇನ್ಫೋ, ಡೇಟಾ ಆ್ಯಂಡ್ ಪ್ರೈವಸಿ ಅಂತ. ಸೊ ನೀವಿಲ್ಲಿ ಡೇಟಾ ಆ್ಯಂಡ್ ಪ್ರೈವಸಿ ಪಕ್ಕ ಇರುವಂಥ ಸೆಕ್ಯೂರಿಟಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಏನೇನೋ ಬರ್ತಾ ಇರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಕು, ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಗಾಯ್ಸ್ ನಿಮಗೆ, ಯುವರ್ ಡಿವೈಸಸ್ ಅಂತ. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ, ಯುವರ್ ಡಿವೈಸಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಮ್ಯಾನೇಜ್ ಆರ್ ಡಿವೈಸ್ ಅಂತ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮಗೆ ಫೋನ್ಗಳು ತೋರಿಸುತ್ತೆ, ಫೋನ್ಗಳ ಹೆಸರು ತೋರಿಸುತ್ತೆ. ಇವಾಗ ನೀವು ನೋಡ್ಬೋದು, ರೆಡ್ಮಿ ನೋಟ್ 8 Pro ಅಂತ ತೋರಿಸ್ತಾ ಇದೆ. ಇದು ನನ್ನ ಒಂದು ಫೋನು, ಆಯಿತಾ. ಆಮೇಲೆ ಲೊಕೇಶನ್ನು ಕೂಡ ತೋರಿಸ್ತದೆ, ಕರ್ನಾಟಕ, ಇಂಡಿಯಾ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ಯಾವ ಟೈಮಲ್ಲಿ ಲಾಗಿನ್ ಆಗಿದ್ದಾರೆ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೀವು ಪ್ಯಾಟ್ರನ್ನ ಎಂಟ್ರಿ ಮಾಡಿದ್ರೆ ನೀವು ಇಲ್ಲಿ ಬಂದು ನೋಡ್ಕೋಬೋದು. ನೀವು ನೋಡ್ಬೋದು, ಎಲ್ಲವೂ ಕೂಡ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಫೋನನ್ನು ಬಿಟ್ಟು ಏನಾದರೂ ಬೇರೆ ಫೋನ್ ತೋರಿಸ್ತದೆ ಅಂತಂದರೆ, ಎಕ್ಸಾಂಪಲ್ ಇವಾಗ ಇಲ್ಲಿ ನನಗೆ ರೆಡ್ಮಿ ನೋಟ್ 8 Pro ತೋರಿಸ್ತಾ ಇದೆ ಅಲ್ವಾ ಗೈಸ್. ಇಲ್ಲಿ ನಿಮ್ಗೆ ಏನಾದರೂ ಐಫೋನ್ ತೋರಿಸ್ತಾ ಇರೋದು ಅಥವಾ ವಿವೋ ಫೋನು, ಈ ಥರ ಬೇರೆ ಫೋನು, ಒಟ್ಟಿನ ನೀವು ಯೂಸ್ ಮಾಡದೇ ಇರುವಂಥ ಫೋನ್ ಏನಾದರೂ ತೋರಿಸ್ತದೆ ಅಂತಂದರೆ ಆ ಒಂದು ಫೋನ್ ಅವರು ನಿಮ್ಮ ಒಂದು ಜಿಮೇಲ್ ಐ ಡಿನ ಹ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ನೀವು ಜಿಮೇಲಲ್ಲಿ ಏನೇನೆಲ್ಲ ಮೆಸೇಜ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ, ಕಳಿಸ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಅವರು ಕೂಡ ನೋಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ, ಈಗ ಎಕ್ಸಾಂಪಲ್ ಇವಾಗ ರೆಡ್ಮಿ ನೋಟ್ 8 Pro ಫೋನ್ ನಿಮ್ದಲ್ಲ ಅಂತ ಅನ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಸೈನ್ ಔಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲೇ ನೋಡ್ತಾ ಇದ್ದೀರಾ ಸೈನ್ ಔಟ್ ಅಂತ. ಸೈನ್ ಔಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕಲಿ ಅವ್ರ ಫೋನಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟು ಲಾಗೌಟ್ ಆಗುತ್ತೆ, ಆಯಿತಾ. ಸೊ ಲಾಗೌಟ್ ಆದಮೇಲೆ ನೀವು ಹಂಗೆ ಬಿಡಬೇಡಿ. ಅದಾದಮೇಲೆ ನೀವು ನಿಮ್ಮ ಒಂದು ಜಿಮೇಲ್ ಐ ಡಿ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೊಬೇಡಿ. ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರು ಮತ್ತೆ ಲಾಗಿನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಟ್ರೆ ಅವ್ರು ಮತ್ತೆ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂತಂದರೆ ಹೊಸ ಪಾಸ್ವರ್ಡ್ ಇಟ್ಕೊಂಡಿರ್ತೀರ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಿಮೇಲ್ ಅಕೌಂಟು ಸೇಫ್ ಆಗಿದೆಯಾ ಇಲ್ವಾ ಅಂತ ಹೋಗಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅವರ ಒಂದು ಜಿಮೇಲ್ ಅಕೌಂಟು ಕೂಡ ಸೇಫ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್.